ರೆಡಿ ಟು ಫೇಸ್ ಇಟ್. ಅವ್ರು ಎಷ್ಟು ಪರೀಕ್ಷೆ ಕೊಟ್ಟರು ನಾನು ಗೆಲ್ಲೋದಕ್ಕೆ ಹೋರಾಟ ನನಗೆ. ಅದೇ ತೊಂದರೆ ಇಲ್ಲ. ಹೊಸ ಅಧ್ಯಾಯ ಶುರು ಆಗುತ್ತೆ. 2026 ಇನ್ನೇನು ಅರ್ಧ ಮುಗಿತ ಬಂತು. ಪಿಕ್ಚರ್ ಐ ಆಮ್ ಗಾಡ್ ದ ಕ್ರೇಜಿ ಅಂತ ಬರುತ್ತೆ. ಎಲ್ಲರೂ 36 ಹೆಂಗೆ 36 ಸಿನಿಮಾದಲ್ಲಿ ಅಂತಾರೆ. ಅಂದ್ರೆ ಪ್ರಮೋಷನಲ್ ಸಾಂಗ್ಸ್ ಸೇರಿ ಥಿಯೇಟ್ರಲ್ಲೆಲ್ಲ ಒಂದೊಂದು ಸಾಂಗ್ ಒಂದೊಂದು ನಿಮಿಷನೇ ಇರುತ್ತೆ. ಕೆಲವು ಸಾಂಗ್ ಒಂದು 2 ನಿಮಿಷ ಇರುತ್ತೆ, ಒಂದು 4 ನಿಮಿಷ ಇರುತ್ತೆ. ನಿಮಗೆ ಸಾಂಗ್ಸ್ ಬಂತು ಅಂತ ಅನ್ಸೋದಿಲ್ಲ. ಆ ಥರ ಮಾಡಿರ್ತೀನಿ ಸಿನಿಮಾನ. ನೋಡಿ ನಿಮ್ಗೆ ಮಜಾ ಕೊಡುತ್ತೆ. ನೀವೆಲ್ಲ ಸಿಪಾಯಿ ನೋಡಿದ್ದೀರಾ, ಇಲ್ಲೆಲ್ಲ ಮೆರೆಸಿದ್ದೀರಾ ಸಿನಿಮಾ, ಕಡಿಮೆ ಮೆರೆಸಿದ್ದೀರಾ ಸಿನಿಮಾ. ಇಲ್ಲೆಲ್ಲ ದಾಖಲೆ ಮಾಡಿದ್ದೆ ಸಿನಿಮಾಗಳು ಇಲ್ಲಿ. ಇದು ತೆಲುಗು ಏರಿಯಾ ಅಂತ ಹೇಳೋರು ಅವಾಗ. ಬಟ್ ಸಿಪಾಯಿ ಎಲ್ಲ ಇಲ್ಲಿ ಬಂದು ನೀವು ಲೆಕ್ಕ ನೋಡಿ ಹೆಂಗ್ ನೋಡಿದ್ದೆ ಕೇಳಿ ಇವ್ರು ಹೇಳ್ತಾರೆ ಎಲ್ಲರೂ. ಹೆಂಗ್ ಹೋಗಿದೆ ಸಿಪಾಯಿ ಎಲ್ಲ ಇಲ್ಲಿ? ಸಿಪಾಯಿ ರಣಧೀರ ಎಲ್ಲ ಕೋಲಾರ ಡಿಸ್ಟ್ರಿಕ್ಟ್ ದಾಖಲೆ ಮಾಡಿದ್ದು. ಯೂಶಲ್ ಆಗಿ ಅವಾಗ ಪಾವಗಡ ಅಂತ ಹೇಳೋರು. ಪಾವಗಡ ಹೋಗ್ಬಿಟ್ಟು ಕನ್ನಡ ಸಿನಿಮಾ ಟಚ್ ಆಗುತ್ತೆ ಅಂತ ಹೇಳೋರು. ಅಂತ ಟೈಮಲ್ಲಿ ರಾಮಾಚಾರಿ ಅಂತ ಸಿನಿಮಾ ಬಂದಾಗ ಪಾವಗಡ ದಾಟಿ ಆಂಧ್ರ ಒಳಗೆ ನುಗ್ಗಿದ್ದು ಅದು ನಮ್ಮ ಸಿನಿಮಾಗಳು. ಒಟ್ಟಿನಲ್ಲಿ ನನ್ನ ಬೆಳವಣಿಗೆಗೆ, ನನ್ನ ಇಷ್ಟದೊಳ ಬರೋದಕ್ಕೆ ನೀವೆಲ್ಲ ಕೂಡ ಕಾರಣರಾಗಿದ್ದೀರಾ. ಈ ಒಳಗೆ ಒಂದ್ಸರಿ ಬಂದು ಈಗ ಒಂದು ಮೆಲ್ಕ್ ಹಾಕ್ಕೊಂಡು ಹೋದ್ರೆ ಈ ಪ್ರೀತಿ ಈ ಪ್ರೀತಿನ ಹಾಕ್ಕೊಂಡು ಹೋದ್ರೆ ನಮ್ಮ ಜೀವನ ಇನ್ನೊಂದಷ್ಟು ಬೆಳಗುತ್ತೆ ಅಂತ ಹೇಳ್ತಾ ನನ್ನ ಮಾತು ಮುಗಿಸಿ ನಮಸ್ಕಾರ. ಅಲ್ಲ ರವಿ ಸರ್